ಆಕಾಶವಾಣಿ ಮಲ್ನಾಡಕ್ಕೆ ಮೈಸೂರು ವಿಳ್ಳೆದೆಲೆ ಬೆರೆತರೆ ಕೆಂಪು ಮೈಸೂರು ಬ್ರ್ಯಾಂಡ್. ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಮೈಸೂರಿನ ಅರಗು ಮತ್ತು ಬಣ್ಣದ ಕಾರ್ಖಾನೆ. ಲೇಖನ ಡಾಕ್ಟರ್ ಎನ್ ಚಿಕ್ಕಮಾದು. ಬಣ್ಣ ಮತ್ತು ಅರಗು ಕಾರ್ಖಾನೆ ಮೈಸೂರು ನಗರದ ಹೊಸ ಬನ್ನಿಮಂಟಪ ಬಡಾವಣೆಯಲ್ಲಿ 1937ರಂದು ಜಯಚಾಮರಾಜ ಒಡೆಯರಿಂದ ಸ್ಥಾಪನೆಗೊಂಡಿತು. ಆರಂಭದಲ್ಲಿ 36,000 ರೂಪಾಯಿಗಳ ಬಂಡವಾಳ ಹಾಗೂ 30 ಜನ ಕಾರ್ಮಿಕರಿಂದ ಪ್ರಾರಂಭಗೊಂಡ ಇದು ಸ್ಥಳೀಯ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡು ಸರ್ಕಾರಕ್ಕೆ ಹಾಗೂ ಇನ್ನಿತರ ಅಂಗಸಂಸ್ಥೆಗಳಿಗೆ ಬಣ್ಣ ಮತ್ತಿತರ ಉತ್ಪನ್ನಗಳನ್ನು ಸರಬರಾಜು ಮಾಡುವ ಉದ್ದೇಶವನ್ನು ಹೊಂದಿತ್ತು. ಆರಂಭದಲ್ಲಿ ಈ ಕಾರ್ಖಾನೆಯನ್ನು ಮೈಸೂರು ಲ್ಯಾಕ್ ಅಂಡ್ ಪೇಂಟ್ಸ್ ಲಿಮಿಟೆಡ್ ಎಂದು ಕರೆಯಲಾಗುತ್ತಿತ್ತು. 1944ರಲ್ಲಿ ಈ ಕಾರ್ಖಾನೆಯ ಬಂಡವಾಳದ ಮೊತ್ತ 1,50,000 ರೂಪಾಯಿಗಳಿಗೆ ಹೆಚ್ಚಾಯಿತು. ಎರಡನೆಯ ಮಹಾಯುದ್ಧ ಮುಗಿದ ನಂತರ ಸರ್ಕಾರದ ಅಧೀನದಲ್ಲಿ ನಡೆಯುತ್ತಿದ್ದ ಈ ಕಾರ್ಖಾನೆಯನ್ನು 1940ರಲ್ಲಿ ಜಂಟಿ ಸ್ಟಾಕ್ ಕಂಪನಿಯಾಗಿ ಪರಿವರ್ತಿತವಾಯಿತು. ಜಂಟಿ ಸ್ಟಾಕ್ ಕಂಪನಿಯಾದ ನಂತರ ಈ ಕಂಪನಿಯ ಅಧಿಕೃತ ಬಂಡವಾಳ 20 ಲಕ್ಷ ರೂಪಾಯಿಗಳಾಯಿತು. ಪಾವತಿಯಾದ ಹಣ 10 ಲಕ್ಷ ರೂಪಾಯಿಗಳು. 1947ರಲ್ಲಿ ಈ ಕಾರ್ಖಾನೆಯನ್ನು ಸರ್ಕಾರದ ಅಧೀನಕ್ಕೆ ಒಳಪಡಿಸಲಾಯಿತು. ಸರ್ಕಾರ 60% ಬಂಡವಾಳವನ್ನು ಒದಗಿಸಿತ್ತು. ಬಣ್ಣದ ತಯಾರಿಕೆಯ ಜೊತೆಗೆ ಎಲ್ಲ ವಿಧದ ಶಾಯಿ ಅಂದರೆ ಇಂಕ್ಗಳನ್ನು ತಯಾರಿಸಲಾರಂಭಿಸಿತು. ಅಂದಿನ ಮೈಸೂರು ಸರ್ಕಾರದ ಎಲ್ಲ ಕಾರ್ಖಾನೆಗಳಿಗೆ ಅವುಗಳಿಗೆ ಸಂಬಂಧಪಟ್ಟ ಶಾಯಿಯನ್ನು ತಯಾರಿಸಿ ಒದಗಿಸಲಾಗುತ್ತಿತ್ತು. ಕೇಂದ್ರ ಸರ್ಕಾರದ ಕೆಲವು ಕಾರ್ಖಾನೆಗಳು ಈ ಕಂಪನಿಯಿಂದ ತಯಾರಿಸಿದ ಶಾಯಿಯನ್ನು ಇಲ್ಲಿಯೇ ಉಪಯೋಗಿಸುತ್ತಿವೆ. ಭಾರತ ಸರ್ಕಾರದ ಅಂಚೆ ಇಲಾಖೆಗೆ ಬೇಕಾಗಿರುವ ಪೋಸ್ಟಲ್ ಸ್ಟಾಂಪ್ ಕಾನ್ಸಲೇಷನ್ ಶಾಯಿಯನ್ನು ಈ ಕಾರ್ಖಾನೆಯೇ ಒದಗಿಸುತ್ತಿದೆ. ಅಂದಿನ ಮೈಸೂರು ಸಂಸ್ಥಾನದ ವಿದ್ಯುತ್ ಶಕ್ತಿ ಮಂಡಳಿಯವರು, ಮದ್ರಾಸು ವಿದ್ಯುತ್ ಶಕ್ತಿ ಮಂಡಳಿಯ ಹಾಗೂ ಇತರೆ ದೊಡ್ಡ ಕಾರ್ಖಾನೆಗಳು ಈ ಕಂಪನಿಯಲ್ಲಿ ತಯಾರಾಗುವ ವಸ್ತುಗಳನ್ನು ಉಪಯೋಗಿಸುತ್ತಿದ್ದವು. ಕಾರ್ಖಾನೆಯಲ್ಲಿ ತಯಾರಿಸುವ ಉತ್ಪನ್ನಗಳು ದಿನೇ ದಿನೇ ಹೆಚ್ಚಿ ಇದರ ವ್ಯಾಪಾರ ವಿಸ್ತಾರಗೊಂಡು 1947ರಲ್ಲಿ 18 ಲಕ್ಷಕ್ಕೆ ತಲುಪಿತು. 1966ರಲ್ಲಿ ಟಿ ನರಸಿಂಹ ಅಯ್ಯಂಗಾರ್ ಅವರು ಇದರ ಅಧ್ಯಕ್ಷರಾಗಿದ್ದಾಗ ಗಂಧದ ಕಾರ್ಖಾನೆಗೆ ಸೇರಿದ್ದ ಈ ಸ್ಥಳವನ್ನು ಖರೀದಿಸಿ ಈ ಕಾರ್ಖಾನೆಗೆ ಸ್ವಂತ ಸ್ಥಳವನ್ನು ಒದಗಿಸಲಾಯಿತು. ಇಲ್ಲಿನ ಕಾರ್ಮಿಕರೂ ಸಹ ಈ ಕಂಪನಿಯ ಷೇರುಗಳನ್ನು ಪಡೆದು ಸದಸ್ಯರಾಗುವ ಅವಕಾಶವನ್ನು ಕಲ್ಪಿಸಲಾಯಿತು. ಇಲ್ಲಿ ಉತ್ಪಾದಿಸುವ ಬಣ್ಣಗಳು ಮರದ ಪಾಲಿಶ್, ಪ್ರೈಮರ್ಸ್, ಅರಗು ತಿನ್ನರ್ ಮೊದಲಾದವು ಯಾವುದೇ ಹವಾಮಾನ ಅಥವಾ ಇನ್ನಿತರ ಯಾವುದೇ ವಸ್ತುಗಳಿಂದ ಹಾನಿಗೊಳಿಸದೆ ಸುರಕ್ಷಿತವಾಗಿಸುತ್ತವೆ. ಸಿನಿಮಾ ಯಂತ್ರಗಳು ಬೆಳಕು ಮತ್ತು ಹವಾಮಾನದಿಂದ ಉಂಟಾಗುವ ತೊಂದರೆಗಳನ್ನು ರಾಸಾಯನಿಕ ನಿರೋಧಕ ಶಕ್ತಿಯಿಂದ ತಡೆಗಟ್ಟಲಾಗುತ್ತದೆ. ಅತ್ಯುತ್ತಮವಾದ ಬಣ್ಣ ಗಾಜಿನ ವೈವಿಧ್ಯತೆಗೆ ಅನುಗುಣವಾಗಿ ಹೊಂದಿಕೊಳ್ಳುತ್ತದೆ. ಲೋಹಗಳು ತುಕ್ಕು ಹಿಡಿಯುವಿಕೆಯನ್ನು, ಗೀರಾಗುವುದನ್ನು, ವಿಕಾರವಾಗುವುದನ್ನು ತಡೆಯುತ್ತದೆ. ಕಠಿಣ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುವಂತಹ ವಸ್ತುಗಳ ಉತ್ಪಾದನೆ ಹಾಗೂ ಸಂರಕ್ಷಣೆಯನ್ನು ನೀಡುತ್ತದೆ. ಎಲ್ಲಾ ಕಾಲಕ್ಕೂ ಅನ್ವಯವಾಗುವ ಗುಣವನ್ನು ಹೊಂದಿದೆ. ಯಾವುದೇ ಕಾರಣಕ್ಕೂ ಕನಿಷ್ಠ ಹವಾಮಾನದಿಂದ ಏರುಪೇರಾಗದಂತೆ ತಡೆಗಟ್ಟುವ ನಿರೋಧಕ ಶಕ್ತಿಯನ್ನು ಇಲ್ಲಿನ ಉತ್ಪನ್ನಗಳು ಪಡೆದುಕೊಂಡಿವೆ. ಬಣ್ಣವನ್ನು ಲೇಪಿಸುವಾಗ ಹೊಳಪಿನಿಂದಲೂ ಹಾಗೂ ಶುದ್ಧತೆಯಿಂದಲೂ ಕೂಡಿದ್ದು ವಿಶೇಷವಾದ ಮೆರಗನ್ನು ಉಂಟು ಮಾಡುತ್ತದೆ. ಕರುಣೆಯ ಕಡಲಿನಲ್ಲಿ ಮೈಸೂರು ಮಮತೆಯ ಮಡಿಲಿನಲ್ಲಿ ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿ ದಸರಾ ಹಬ್ಬ. ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿ ದಸರಾ ಹಬ್ಬ. ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಷ್ ಲಿಮಿಟೆಡ್ ಇಡೀ ಭಾರತ ಹಾಗೂ ತೃತೀಯ ಜಗತ್ತಿನ ಹಲವಾರು ದೇಶಗಳಿಗೆ ಅಳಿಸಲಾಗದ ಶಾಯಿಯನ್ನು ಸರಬರಾಜು ಮಾಡುವ ಏಕೈಕ ಕಾರ್ಖಾನೆಯಾಗಿದೆ. 1958-59ರಲ್ಲಿ ನಡೆದ ಭಾರತದ ಮಹಾಚುನಾವಣೆಯಲ್ಲಿ
ಚುನಾವಣಾ ಆಯೋಗಕ್ಕೆ ಬೇಕಾದ ಶಾಯಿಯನ್ನು ತಯಾರಿಸಲಾರಂಭಿಸಿತು. ಇದನ್ನು ಮುಖ್ಯವಾಗಿ ಸರ್ಕಾರದ ಆದೇಶಕ್ಕನುಗುಣವಾಗಿ ಉತ್ಪಾದಿಸಲಾಗುತ್ತದೆ. ಸುಮಾರು 3 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಶಾಯಿಯನ್ನು ಉತ್ಪಾದಿಸಿ ಮಾರಾಟ ಮಾಡಲಾಯಿತು. ಕಾರ್ಖಾನೆಯು ಮಾರುಕಟ್ಟೆ ಅಭಿವೃದ್ಧಿ ಹಾಗೂ ಉತ್ಪಾದನಾ ಅಭಿವೃದ್ಧಿ ಎಂಬ 2 ಮೂಲ ಯೋಜನೆಗಳನ್ನು ರೂಪಿಸಿಕೊಂಡು ತನ್ನ ವ್ಯಾಪಾರ ಅಭಿವೃದ್ಧಿ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. ಇಲ್ಲಿ ತಯಾರಿಸುವ ಶಾಯಿಯನ್ನು ಸಾರಿಗೆ, ಮುದ್ರಣ ಉದ್ಯಮ, ಗ್ರಾಹಕ ಕ್ಷೇತ್ರ, ಬಟ್ಟೆಗಳ ತಯಾರಿಕೆ, ಲಾಂಡ್ರಿ, ಕಲೆ, ಜಾಹೀರಾತು, ಕರಪತ್ರಗಳ ತಯಾರಿಕೆ, ಬಿಳಿ ಹಲಗೆಗಳ ತಯಾರಿಕೆ, ಪೊಟ್ಟಣ ಕಟ್ಟುವ ಕ್ಷೇತ್ರ ಮುಂತಾದ ವಲಯಗಳಲ್ಲಿ ಬಳಸಿಕೊಳ್ಳಲಾಗುತ್ತದೆ. ಉತ್ಪಾದಿಸಲಾದ ಉತ್ಪನ್ನವನ್ನು ಅಭಿವೃದ್ಧಿ ಯೋಜನಾ ಅಡಿಯಲ್ಲಿ ಬಳಸಿಕೊಳ್ಳಲಾಗುತ್ತಿದೆ. ಚುನಾವಣಾ ಉದ್ದೇಶಕ್ಕಾಗಿ ತಯಾರಿಸಿದ ಶಾಯಿಯನ್ನು ಚುನಾವಣಾ ಆಯೋಗಕ್ಕೆ ಕಳುಹಿಸಿ ಅಲ್ಲಿಂದ ಅನುಮೋದನೆಗೊಂಡ ಅನಂತರ ಇದನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಗುತ್ತದೆ. ಇದನ್ನು ವಿವಿಧ ರೀತಿಯ ವಿನ್ಯಾಸಗಳಲ್ಲಿ, ಬಣ್ಣಗಳಲ್ಲಿ ಹಾಗೂ ಆಕಾರಗಳಲ್ಲಿ ತಯಾರಿಸಿ ಗ್ರಾಹಕ ವಲಯದಲ್ಲೂ ಮಾರಾಟ ಮಾಡಲಾಗುತ್ತದೆ. ಇದರ ಬಳಕೆ ಸರ್ಕಾರಿ ವಲಯಗಳಾದ ರಕ್ಷಣಾ ಇಲಾಖೆ, ರೈಲ್ವೆ ಇಲಾಖೆ, ಸಾರಿಗೆ ಸಂಸ್ಥೆ, ಅಂಚೆ ಇಲಾಖೆ ಮತ್ತು ಖಾಸಗಿ ವಲಯಗಳಲ್ಲಿ ಇದೆ. ಈ ಕಾರ್ಖಾನೆ ಭಾರತದಲ್ಲಿ ನಡೆಯುವ ಎಲ್ಲಾ ವಿಧಾನಸಭೆ, ಲೋಕಸಭೆ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಮತದಾರರ ಬೆರಳಿಗೆ ಹಾಕುವ ಅಳಿಸಲಾಗದ ಶಾಯಿಯನ್ನು ಸರಬರಾಜು ಮಾಡುತ್ತಾ ಬರುತ್ತಿದೆ. ತವರಿನಲ್ಲಿ ಇಂದು ಸಿರಿ ಸಂಭ್ರಮ, ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿ ದಸರಾ ಹಬ್ಬ, ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿ ದಸರಾ ಹಬ್ಬ. ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಷ್ ಲಿಮಿಟೆಡ್ ಕಾರ್ಖಾನೆಯು 2009 ಏಪ್ರಿಲ್ 22ರಂದು ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಗೆ 1,20,000 ಬಾಟಲ್ಗಳನ್ನು ರಫ್ತು ಮಾಡಿತು. ಮಂಗೋಲಿಯಾ, ಕಾಂಬೋಡಿಯಾ, ಮಾಲ್ಡೀವ್ಸ್ ಮುಂತಾದ ದೇಶಗಳಿಗೆ ಶಾಯಿಯನ್ನು ಸರಬರಾಜು ಮಾಡುತ್ತಿದೆ. ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಷ್ ಲಿಮಿಟೆಡ್ ಕಾರ್ಖಾನೆಯು ಪ್ರಮುಖ ಉತ್ಪನ್ನಗಳಲ್ಲಿ ಅರಗು ಉತ್ಪನ್ನವು ಒಂದು. ಆರಂಭದಲ್ಲಿ ಈ ಕಾರ್ಖಾನೆಯ ಹೆಸರು ಬಣ್ಣ ಮತ್ತು ಅರಗು ಕಾರ್ಖಾನೆ ಎಂದೇ ಇತ್ತು. ಹಲವು ವರ್ಷಗಳ ನಂತರ ಅರಗು ಬಳಕೆ ಕಡಿಮೆಯಾದ ಕಾರಣ ಕಾರ್ಖಾನೆ ಹೆಸರು ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಷ್ ಲಿಮಿಟೆಡ್ ಎಂದು ಬದಲಾವಣೆಗೊಂಡಿತು. ಬಣ್ಣದ ಜೊತೆಗೆ ವಾರ್ನಿಷ್ ತಯಾರಿಕೆಯಲ್ಲೂ ಇದು ಮುಂಚೂಣಿಯಲ್ಲಿದೆ. ಈ ವಸ್ತುವಿನ ಉತ್ಪಾದನೆಯನ್ನು ತನ್ನ ಮೂಲ ಯೋಜನೆಗಳಾದ ಮಾರುಕಟ್ಟೆ ಪ್ರವೇಶ, ಮಾರುಕಟ್ಟೆ ಅಭಿವೃದ್ಧಿ, ಉತ್ಪನ್ನಗಳ ಅಭಿವೃದ್ಧಿಯ ಮೂಲಕ ವ್ಯವಹರಿಸುತ್ತದೆ. ಅರಗು ತಯಾರಿಕೆಯಲ್ಲಿ ಕಾರ್ಖಾನೆ ವಿದೇಶಿ ಕಂಪನಿಗಳ ಸಹಭಾಗಿತ್ವದೊಡನೆ ಬಂಡವಾಳ ಹೂಡುತ್ತದೆ. ಗ್ರಾಹಕರ ಬೇಡಿಕೆಗಳಿಗನುಗುಣವಾಗಿ ಅರಗನ್ನು ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ತಯಾರಿಸಲಾಗುತ್ತದೆ. ಕಾರ್ಖಾನೆಯು ಸುಸಜ್ಜಿತ ಪ್ರಯೋಗಾಲಯವನ್ನು ಹೊಂದಿದ್ದು ಸಂಶೋಧನಾ ಚಟುವಟಿಕೆಗಳ ಅಗತ್ಯತೆಗಳನ್ನು ಪೂರೈಸುತ್ತಿದೆ. ಕಂಪನಿಯು ಸಂಶೋಧನಾ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಬಲಪಡಿಸಲು ಸಮತೋಲನ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. ಮೈಸೂರಿನ ಅರಗು ಮತ್ತು ಬಣ್ಣದ ಕಾರ್ಖಾನೆ. ಲೇಖನ ಡಾಕ್ಟರ್ ಎನ್ ಚಿಕ್ಕಮಾದು. ಮೈಸೂರು ಬ್ರ್ಯಾಂಡ್. ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.